ಇನ್ನು ಖಾಸಗಿ ಬಸ್ ಪ್ರೈವೇಟ್ ಬಸ್ ಒಂದು ಡಿಕ್ಕಿಯಾಗಿ ವಿದ್ಯಾರ್ಥಿಯೊಬ್ಬ ಮೃತಪಟ್ಟ ಘಟನೆ ಬೆಂಗಳೂರಿನ ಹೆಣ್ಣೂರಿನಲ್ಲಿ ನಡೆದಿರತಕ್ಕಂಥದ್ದು. 16 ವರ್ಷದ ವರುಣ್ ಮೃತಪಟ್ಟಂತಹ ದುರ್ದೈವಿ. ಖಾಸಗಿ ಬಸ್ ಡಿಕ್ಕಿಯಾಗಿ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿರುವಂತಹ ಘಟನೆ. ಡಿಕ್ಕಿಯ ರಭಸಕ್ಕೆ 16 ವರ್ಷದ ವರುಣ್ ಮೃತಪಟ್ಟಿದ್ದಾನೆ. ಇವತ್ತು ಬೆಳಗ್ಗೆ 9 ಗಂಟೆ ಸಂದರ್ಭದಲ್ಲಿ ಬೆಂಗಳೂರಿನ ಬಾಗಲೂರು ರಸ್ತೆಯಲ್ಲಿ ನಡೆದಿರೋ ಘಟನೆ. ಏನೋ ಚಿಕನ್ ತರೋದಕ್ಕೆ ಹೋಗ್ತಾ ಇದ್ದಂತೆ ಆ ರಸ್ತೆ ದಾಟುವಾಗ ವೇಗವಾಗಿ ಬಂದ ಖಾಸಗಿ ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ವರುಣ್. SSLCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದ ವರುಣ್. 10th ಎಕ್ಸಾಮ್ ಈಗಷ್ಟೇ ಮುಗಿಸಿದ್ದ ಪಾಪ. ಇನ್ನೇನು PUCಗೆ ಜಾಯ್ನ್ ಆಗಬೇಕಾಗಿತ್ತು. ಈಗ ಸದ್ಯಕ್ಕೆ ಆ ಖಾಸಗಿ ಬಸ್ ಡ್ರೈವರ್ನನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೀವು ಏನಾದರೂ ಕಾನೂನಾತ್ಮಕ ಕ್ರಮ ತಗೊಳ್ಳಿ ಆತನ ವಿರುದ್ಧ, ಅದು ಬೇರೆ ವಿಚಾರ. ಆದರೆ ಹೋದ ಜೀವ ಬರುತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ, ಕೆಲವು ಕಡೆ ಕಂಪ್ಲೇಂಟ್ಸ್ ಬಂದಿದೆ, ಪ್ರೈವೇಟ್ ಬಸ್ ಚಾಲಕರು ಕುಡಿದು ವಾಹನ ಚಾಲನೆ ಮಾಡ್ತಾರೆ ಅಂತನ್ಬಿಟ್ಟು. ಅದನ್ನು ತಪಾಸಣೆ ಕೂಡ ಮಾಡ್ತಾ ಇದ್ರು. ಈ ಕೇಸಲ್ಲೂ ಆ ರೀತಿ ಏನಾದರೂ ಆಗಿದೆಯಾ? ಡೀಟೇಲ್ಸ್ ಏನಿದೆ ಅಂತ. ಅರವಿಂದ್, ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಹುಡುಗನೊಬ್ಬ ನಡ್ಕೊಂಡು ಹೋಗ್ತಿರುವಂತ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಂದ ಖಾಸಗಿ ಬಸ್ ಯುವಕನಿಗೆ ಡಿಕ್ಕಿ ಹೊಡೆದಿರುವಂತ ಪರಿಣಾಮ ಘಟನೆಯಲ್ಲಿ ಸ್ಥಳದಲ್ಲೇ ಮೃತಪಟ್ಟಿರುವಂತ ಘಟನೆ ನಡೆದಿರುವಂತದ್ದು. ಈಗಾಗಲೇ 16 ವರ್ಷದ ವರುಣ್ ಎಂಬಾತ ಆತ ನಡ್ಕೊಂಡು ಹೋಗ್ತಿರುವಂತ ಸಂದರ್ಭದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. ಸದ್ಯ ಆ ಖಾಸಗಿ ಬಸ್ ಚಾಲಕನನ್ನ ಹೆಣ್ಣೂರು ಸಂಚಾರಿ ಪೊಲೀಸರು ಈಗ ವಶಕ್ಕೆ ಪಡೆದು ಆತ ಡ್ರಿಂಕ್ ಅಂಡ್ ಡ್ರೈವ್ ಏನಾದ್ರು ಮಾಡಿದ್ದಾನ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಈಗ ಅದರ ಜೊತೆಗೆ ಆತ ಬೆಳಿಗ್ಗೆ 11 ಗಂಟೆ ಇತ್ತೀಚೆಗಷ್ಟೇ ಬಂದಂತ ರಿಸಲ್ಟ್ಗೆಲ್ಲ ಉತ್ತೀರ್ಣನಾಗಿದ್ದ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಸಾಕಷ್ಟು ಬಾರಿ ಅವರ ಪ್ರಯತ್ನ ಕೂಡ ಆಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಅವರು ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ನಾಗೇಶ್, ಧನ್ಯವಾದ. ಸೊ ಎಂಥ ನೋಡಿ, ಸಾವು ಎಲ್ಲಿ ಹೊಂಚಾಕು ಕೂತಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ತನ್ನದಲ್ಲದ ತಪ್ಪಿಗೆ ಪಾಪ ಈ ಹುಡುಗ ಸಾವನ್ನಪ್ಪಿರುವಂಥದ್ದು. ಅವನ ಬಗ್ಗೆ ಏನೇನು ಕನಸು ಕಟ್ಕೊಂಡಿದ್ರು ಅವ್ರ ತಂದೆ ತಾಯಿ ಎಲ್ಲ. ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದ SSLC ಎಕ್ಸಾಮು, ಇನ್ನು ಓದಿಸ್ಬೇಕು ಅಂತ, ಬಟ್ ಆಗಲಿಲ್ಲ ನೋಡಿ.